ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಅಲಸಂದಿದು ತುಪ್ಪದ ದೋಸೆ ಅಥವಾ ಬೆಣ್ಣೆ ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಪ್ನಲ್ಲಿ ನಾನು 2 ಕಪ್ನಷ್ಟು ದೋಸೆ ಅಕ್ಕಿ, 1 ಕಪ್ಪು ಇಡ್ಲಿ ಅಕ್ಕಿ, 1 ಕಪ್ಪು ಕುಚ್ಚಲಕ್ಕಿ, ಆಮೇಲೆ 2 ಕಪ್ಪು ಅಲಸಂದಿ, 1.5 ಕಪ್ನಷ್ಟು ಉದ್ದಿನಬೇಳೆ, ಆಮೇಲೆ 1.5 ಸ್ಪೂನ್ನಷ್ಟು ಮೆಂತ್ಯ ಹಾಕಿದ್ದೀನಿ ಇದಕ್ಕೆ. ಆಮೇಲೆ ಅದರಲ್ಲೇ ಒಂದು ಅವಲಕ್ಕಿ ಹಾಕಿದ್ದೀನಿ. ಇವನ್ನೆಲ್ಲ ಏನು ಮಾಡ್ತೀನಿ, ಚೆನ್ನಾಗಿ ಒಂದು 3-4 ಸಲ ತೊಳೆದ್ಬಿಟ್ಟು ನೆನೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈಗ ಅಲಸಂದಿದು ಮಸಾಲೆ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದು ಇದೊಂದು 1ನೇ ದೋಸೆ ತೋರಿಸ್ತಾ ಇರೋದು ನಿಮ್ಗೆ. ನೋಡಿದು ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ. ಅಲಸಂದಿದ್ದು ಒಳಗಡೆ ಇದು ಪೊಟ್ಯಾಟೊ ಬಾಜಿ, ಒಂದು ಖಾರ ಚಟ್ನಿ, ಬೇಕಂದ್ರೆ ಸಾಂಬಾರು ಇಟ್ಕೋಬೋದು ನಿಮಗೆ. ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಇದರಿಂದ ಇನ್ನೂ 2 ಟೈಪ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈಗ 2ನೇದ್ದು ತುಪ್ಪದ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ತುಪ್ಪದ ದೋಸೆ ಆದಮೇಲೆ ಧಾರಾಳವಾಗಿ ತುಪ್ಪ ಇರಬೇಕು. ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಚಟ್ನಿ ಪುಡಿ, ಇದೊಂದು ಖಾರದ ಚಟ್ನಿ, ಕೆಂಪು ಚಟ್ನಿ, ಆಮೇಲೆ ಇದು ಪೊಟ್ಯಾಟೊ ಭಾಜಿ ಎಲ್ಲ ಹಾಕಿದ್ದೀನಿ. ಈಗ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅಲಸಂದೆ ತುಪ್ಪದ ದೋಸೆ ರೆಡಿಯಾಗಿದೆ. ಅದೇ ಹೇಳಿದ್ದೆಲ್ಲ ತೋರಿಸಿದ್ದೀನಲ್ಲ ನಾನು. ಒಳಗಡೆ ಇದಕ್ಕೆ ಒಂದು ಚಟ್ನಿ ಪುಡಿ, ಆಮೇಲೆ ಒಂದು ಖಾರದ ಚಟ್ನಿ, ಒಂದು ಪೊಟ್ಯಾಟೊ ಭಾಜಿ ಹಾಕಿದ್ದೀನಿ, ಒಂದು ಖಾರ ಚಟ್ನಿ ಇಟ್ಟಿದ್ದೀನಿ. ಇದು ತುಪ್ಪದ ದೋಸೆನೂ ತುಂಬ ಚೆನ್ನಾಗಿ ಆಗ್ತವೆ. ಇನ್ನೊಂದು ಬೆಣ್ಣೆ ದೋಸೆ ಮಾಡಿನೂ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಅಲಸಂದಿದು ಬೆಣ್ಣೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಇದು ದೋಸೆ ಆಗಿದೆ, ಇದಕ್ಕೆ ಬೆಣ್ಣೆ ಸವರ್ತಾ ಇದ್ದೀನಿ. ನೋಡಿ, ಬೆಣ್ಣೆ ಅಂದಿಂದ ಇದು ತುಂಬ ಧಾರಾಳವಾಗಿ ಬೆಣ್ಣೆ ಬೇಕು. ಇದಕ್ಕೆ ಹಾಕಿಬಿಟ್ಟು ಇದಕ್ಕೊಂದು ಖಾರದ ಚಟ್ನಿ, ಆಮೇಲೆ ಚಟ್ನಿ ಪುಡಿ ಉದುರಿಸಿ ಪೊಟ್ಯಾಟೊ ಭಾಜಿ ಹಾಕಿ ಹೊಳಿಸಿ, ಮತ್ತು ಮೇಲೇನೂ ಏನು ಮಾಡ್ತೀನಿ, ಬೆಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನಾನು ನೋಡಿ, ಈಗ ಬೆಣ್ಣೆ ಹಾಕಿದ್ದೀನಲ್ಲ, ಬೆಣ್ಣೆ ದೋಸೆ ತೋರಿಸ್ತಾ ಇದ್ದೀನಿ. ಇದನ್ನು ಹೊಳಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟೊಂದು ಗ್ಲೇಸ್ ಬಂದಿದೆ ನೋಡಿ ದೋಸೆಗೆ. ನೋಡಿ, ಇದಕ್ಕೆ ಮೇಲೆ ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಬೇಕು. ಇದು ತುಂಬ ಧಾರಾಳವಾಗಿ ಬೆಣ್ಣೆ ಉಪಯೋಗ ಮಾಡಿಬಿಡಿ ಇದಕ್ಕೆ. ಇದೇ ಒಂದು ಅಲಸಂದಿಯಿಂದ ಎಲ್ಲ ಮಾಡ್ಬೋದು ನೀವು. ಅಲಸಂದಿ ದೋಸೆದಿಂದ ಈಸಿ ಅಲ್ವಾ, ಎಲ್ಲ ಒಂದರಿಂದೇ ಮಾಡ್ತೀವಿ ಒಂದಿಂದ. ನೋಡಿ, ಬೆಣ್ಣೆ ದೋಸೆ, ಅಲಸಂದಿದು ಬೆಣ್ಣೆ ದೋಸೆ. ನೋಡಿ, ಬೆಣ್ಣೆ ಹಾಕಿದ್ದೀನಿ. ಈ ರೀತಿ ನೋಡಿದ್ರೆ ಬಾಯಲ್ಲಿ ಏನಾಗ್ತದೆ, ನೀರು ಬಿಡ್ತಾ ಇದೆ. ನೋಡಿದು ಒಳಗಡೆ ಪೊಟ್ಯಾಟೊ ಭಾಜಿ, ಚಟ್ನಿ, ಖಾರ ಚಟ್ನಿ, ಆಮೇಲೆ ಮೇಲೊಂದು ಸ್ವಲ್ಪ ಬೆಣ್ಣೆ. ಯಾರಿಗಿಷ್ಟ ಆಗಲ್ಲ ಹೇಳಿ ಇದನ್ನು ತಿನ್ನಲಿಕ್ಕೆ? ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಈ ರೀತಿ ನೀವು ಒಮ್ಮೆ ಅಲಸಂದಿ ಹಾಕಿ ಮಾಡಿ ನೋಡಿ, ಎಲ್ಲ ರೀತಿಯದು ಬರ್ತದೆ ಅದರಿಂದ. ತುಪ್ಪದ ದೋಸೆ, ಬೆಣ್ಣೆ ದೋಸೆ, ಎಣ್ಣೆ ದೋಸೆ, ಮಸಾಲೆ ದೋಸೆ ಎಲ್ಲ ಮಾಡ್ಬೋದು ನೀವು. ಇದು ನಾಳೆ ಇನ್ನೊಂದೆರಡು ಬೇರೆ ರೀತಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.